ಹನ್ನೆರಡು ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದಂಥ ಪಾಂಡವರು ವಿರಾಟ ನಗರಿಯಲ್ಲಿ ಉತ್ತರೆ ಅಭಿಮನ್ಯುವಿನ ವಿವಾಹವನ್ನು ಮುಗಿಸಿದ ನಂತರ ತಮ್ಮ ಹಕ್ಕನ್ನು ಮಂಡಿಸಲು ರಾಯಭಾರಿಯಾಗಿ ಕೃಷ್ಣನಲ್ಲಿ ವಿನಂತಿಸಿಕೊಳ್ಳಲಾಗಿ ಕೃಷ್ಣ ಪರಮಾತ್ಮನು ಹಸ್ತಿನಾವತಿಗೆ ಬಂದಿರತಕ್ಕಂಥ ಒಂದು ಸಂದರ್ಭ. ಹೇಗ್ ಬಂದ ಪರಮಾತ್ಮ ಅನ್ನತಕ್ಕಂಥದ್ದನ್ನ, ಆ ಸಭೆಗೆ ಹೇಗ್ ಬಂದ ಅನ್ನೋದನ್ನು ವಿವರಿಸಿದರೆ ಗದಗಿನ ನಾರಾಯಣಪ್ಪ ಭಾರತ ಕಥಾ, ಕರ್ನಾಟಕ ಭಾರತ ಕಥಾ ಮಂಜರಿಯನ್ನು ಆಯ್ದಿರ್ತಕ್ಕಂಥ ಒಂದು ಪದ. ದೇವ ಬಂದನು ತನ್ನ ನೆನೆವರ ಕಾವ ಬಂದನು, ವೀರನಾರಾಯಣ ಬಂದನರ ಮನೆಗೆ. ಸಮರ ಸರ್ವಜ್ಞರುಗಳಂಗ್ರಿಗೆ ನಗಿಸಿದರು, ಬಹಳೋಲಗದ ಸಂಭ್ರಮದ ಸಿರಿತಲೆ ಬಾಗುತ್ತಿಪ್ಪವು ನೊಸದ ಕೈಗಳಲ್ಲಿ. ಕಮಲ ನಯನದ ದೇವ ನೀ ಮಾಡುವುದೇನೆನುತ ತತ್ವತಿ, ಇಳಿಯದಿದ್ದನು ಕೌರವೇಶ್ವರ ಸಿಂಹ ವಿಷ್ಣುರವ. ಧಾರುಣಿಯನೊತ್ತಿದನು ಊಟದ ತುದಿಯಿಂದ ನಸುನಗುತ ನಾರಾಯಣ. ಮಣಿ ಖಚಿತ ಕಾಂಚನ ಪೀಠದ ಗೊಣಸು ಮುರಿದು ಬಂದೆರಗಿದನು ಕೃಷ್ಣನ ಪದತಲಗೆ.